ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎವ್ರಿವಾನ್. ಸೊ ಇದು ನಾನು ಸ್ಯಾಟರ್ಡೇ ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. ಎಲ್ಲ ಕೆಲಸ ಅದು ಮುಗಿಸ್ಕೊಂಡು ಆದಮೇಲೆ ಲಾಸ್ಟಿಗೆ ಬಂದು ನಾನಿಲ್ಲೇ ಬೆಡ್ಶೀಟ್ ಚೇಂಜ್ ಮಾಡತ್ತಿದ್ದೆ. ನಾನು ವೀಕ್ಲಿ ಒನ್ಸ್ ಬೆಡ್ಶೀಟ್ ಚೇಂಜ್ ಮಾಡ್ತೀನಿ. ಅದಕ್ಕೆ ನಾವು ಜಾಸ್ತಿ ಬೆಡ್ ಮೇಲೆ ಮಲ್ಕೊಳಂಗಿಲ್ಲ. ನಾರ್ಮಲಿ ನಾವು 3 ಮಂದಿ ಕೆಳಗಡೆನ ಹಾಸ್ಕೊಂಡು ಮಲ್ಕೊತೇವೆ. ಸೊ ಹಾಗಾಗಿ ವೀಕ್ಲಿ ಒನ್ಸ್ ಅಷ್ಟೇ ಚೇಂಜ್ ಮಾಡ್ತೇನೆ ನಾನು. ಮತ್ತು ನಾನು ಇದಕ್ಕೆ ಬೆಡ್ಶೀಟ್ಗಿಂತ ಮೊದಲು ಇದ್ರೊಳಗೆ ನಾನು ವಾಟರ್ ಪ್ರೂಫಿನ ಕವರ್ ಹಾಕಿರ್ತೇನೆ. ಬಿಕಾಸ್ ಚರಿ ಒಂದೊಂದು ಸತಿ ಮಧ್ಯಾಹ್ನ ಮಲ್ಕೊಂಡಾಗದು ಒಂದೊಂದು ಸುಸ್ಸು ಮಾಡಲಿ ಬಿಡಲಿ ಅಥವಾ ಏನಾದರೂ ಚೆಲ್ಲಿದ್ಲಂದ್ರೆ ಅಂಥೇಳಿ ಸೇಫ್ಟಿಗಿರಲಿ ಅಂಥೇಳಿ ಅದನ್ನ ಹಾಕಿ ಅದ್ರ ಮೇಲೆ ಬೆಡ್ಶೀಟ್ ಹಾಕೊತೇನೆ. ನಾನಿವತ್ತು ಲಂಚಿಗೆ ಒಂಥರ ಹೆಲ್ದಿ ಆ್ಯಂಡ್ ಕ್ವಿಕ್ ಆಗಿ ರೆಡಿ ಮಾಡ್ಕೊಳ್ಳೋ ಹಂಗೆ ಒಂದು ಲಂಚ್ ಏನಂತಾರೆ ಪ್ಲೇಟ್ ಅಂತ ಹೇಳ್ಬೋದು ರೆಸಿಪೀಸ್. ಸೊ ಅದನ್ನು ಶೇರ್ ಮಾಡ್ಕೊತೇನೆ. ಪ್ಲಸ್ ನಾನು ಈವ್ನಿಂಗ್ ಒಂದು ಸಲಾಡ್ ರೆಸಿಪಿನೂ ಶೇರ್ ಮಾಡ್ತೇನೆ, ಲೈಕ್ ನೈಟ್ ಡಿನ್ನರಿಂದ ಈ ವಿಡಿಯೋದಾಗ. ಅದು ವೆರಿ ಈಸಿ ಆ್ಯಂಡ್ ಒಂಚೂರು ಡಿಫ್ರೆಂಟ್ ಟೇಸ್ಟ್ನಾಗ ಒಂದು ಸ್ವಲ್ಪ ಡಿಫ್ರೆಂಟ್ ರೆಗ್ಯುಲರ್ ನಾವು ತಿನ್ನೋ ಸಲಾಡ್ಗಿಂತನೂ ಒಂಚೂರು ಡಿಫ್ರೆಂಟ್ ಆಗಿರಲಿ ಅಂಥೇಳಿ. ಸೊ ನಾನಿಲ್ಲೇ ಲಂಚ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಂಡೆ. ನಾನಿಲ್ಲಿ ಫಸ್ಟಿಗೆ ಇಲ್ಲೇ ಜುಕೀನಿ ಪಲ್ಯ ಮಾಡತ್ತೇನೆ, ಜುಕೀನಿದ. ಸೊ ಅದು ಕುಕುಂಬರ್ ಗತೆನೇ ಇರ್ತೈತಿ. ಅದನ್ನ ಒಂದು ಈ ಥರ ಸಣ್ಣ ಸಣ್ಣ ಪೀಸಸ್ನಾಗ ಕಟ್ ಮಾಡ್ಕೋಬೇಕು ಫಸ್ಟಿಗೆ. ಅದ್ರ ಜೋಡಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ಡ್ ಆನಿಯನ್ ಚಾಪ್ ಮಾಡ್ಕೊಳಕತ್ತೇನೆ. ನಾನಿಲ್ಲೇ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡೇನಿ. ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಂಡು ನಾವೇನು ಚಾಪ್ ಮಾಡ್ಕೊಂಡಿದ್ವಲ್ಲ ಆನಿಯನ್, ಸೊ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತೇನೆ. ಆಮೇಲೆ ಅದಕ್ಕಿಲ್ಲ ನಾನು ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಒಂದು ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೇನೆ ಆನಿಯನ್ ಜೋಡಿ ಎಲ್ಲ. ಆಮೇಲೆ ಇದಕ್ಕೆ ನಾನು ಒಂದು ಸಣ್ಣದೊಂದು ಟೊಮ್ಯಾಟೊ ಹೆಚ್ಚು ಹಾಕ್ಕೊಂಡೇನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೋಬೇಕು. ಸೊ ನಾನು ಟೊಮ್ಯಾಟೊ ಎಲ್ಲ ನೀಟಾಗಿ ಕುಕ್ ಆದ್ಮೇಲೆ ಈಗೇನು ಕಟ್ ಮಾಡಿದ ಜುಕೀನಿ ಇತ್ತಲ್ಲ ಅದನ್ನು ಹಾಕ್ಕೊತೇನೆ. ಅದನ್ನೂ ಎಲ್ಲ ಚಲೋತಂಗಿ ಮಿಕ್ಸ್ ಮಾಡ್ಕೊತೇನೆ. ಸೊ ಎಲ್ಲ ಥರ ಚಲೋತಂಗಿ ಕೋಟ್ ಆಗಲಿ ಅಂತ. ಅದಾದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಹಾಕೊಳತ್ತೇನೆ. ನೋಡ್ಕೊಂಡು ಹಾಕ್ಕೋಬೋದು ಎಷ್ಟು ಖಾರ ಅದು. ಸೊ ಹಾಗಾಗಿ ನಾನು ಉಪ್ಪು ಮತ್ತು ಖಾರ ಲಾಸ್ಟಿಗೆ ಹಾಕ್ಕೊಳಕತ್ತೇನೆ, ಮೊದಲೇ ಹಾಕಲಿಲ್ಲ. ಆಮೇಲೆ ಇದನ್ನು ಚಲೋತಂಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕುಕ್ ಆಗ್ಲಿಕ್ಕೆ ಬಿಡಬೇಕು. ಪಲ್ಯ ಕುಕ್ ಆಗುತ್ತಾನ ನಾನಿಲ್ಲೇ ದಾಲ್ ಮೇಥಿ ಮಾಡೋಣ ಅಂಥೇಳಿ ಅದಕ್ಕೆ ಒಂದು ಸ್ವಲ್ಪ ಬ್ಯಾಳಿನ ಒಂದು ಟೊಮ್ಯಾಟೊ ಕಟ್ ಮಾಡಿ ಹಾಕಿ ಕುಕ್ಕರ್ನಾಗ ಕುಕ್ ಮಾಡಕ್ಕೆ ಇಡತ್ತೇನೆ. ಅದ್ರ ಜೋಡಿ ಹಿಂಗೆ ಅದು ಪಲ್ಯ ಡ್ರೈ ಆಕೈತಲ್ಲ, ಸೊ ಅದ್ರ ಜೋಡಿ ಇದು ಕಾಂಬಿನೇಷನ್ ಚಲೋ ಆಕೈತಂತ. ಸೊ 5 ನಿಮಿಷ ಆದ್ಮೇಲೆ ಇಲ್ಲಿ ಪಲ್ಯ ಚಲೋ ತಂಗಿ ಕುಕ್ ಆಗೈತಿ. ಈ ಥರ ಸ್ಪೂನ್ಲೆ ಒಂದು ಸ್ವಲ್ಪ ಕಟ್ ಮಾಡಿ ನೋಡಿದಾಗ ಅದು ಸಾಫ್ಟಾಗಿ ಕಟ್ ಆಗಬೇಕು ಈಸಿಲಿ. ಒಂಥರ ಹಿಂಗೆ ಕುಂಬಳಕಾಯಿ ಪಲ್ಯ ಕಟ್ ಆಕೈತಲ್ಲ ಆ ಥರ. ಸೊ ಅದಾದ್ಮೇಲೆ ನಾನಿಲ್ಲೇ ಒಂದು 2 ಸ್ಪೂನಿನಷ್ಟು ಹಸಿ ಕೊಬ್ಬರಿ ಹಾಕ್ಕೊಳಕತ್ತೇನೆ. ಈಗ ತುರಿದಿದ್ದು ಕೊಬ್ಬರಿ, ಒಣ ಕೊಬ್ಬರಿ ಅಲ್ಲ. ಆಮೇಲೆ ಅದನ್ನ ಚಲೋತಂಗಿ ಮಿಕ್ಸ್ ಮಾಡಿಕೊಂಡು ಮ್ಯಾಲಿಂದ ಇದಕ್ಕೆ ಎಕ್ಸ್ಟ್ರಾ ಅಂತಂದರೆ ಲೈಕ್ ಸ್ಪೆಷಲ್ ಟೇಸ್ಟ್ ಬರ್ಲಿಕ್ಕೆ ಆಮ್ಚೂರ್ ಪೌಡರ್ ಹಾಕ್ಕೋಬೇಕು. ಇದಕ್ಕೆ 1-2 ನಿಮಿಷ ಚಲೋತಂಗಿ ಕುಕ್ ಆದ್ಮೇಲೆ ಇದಕ್ಕೆ ನಾನು ಒಂದು ಹಿಡಿಯಷ್ಟು ಭಾಳಷ್ಟು ಕೊತ್ತಂಬರಿ ಹಾಕ್ಕೋತೇನೆ. ಸೊ ಅದು ಜಾಸ್ತಿ ಟೇಸ್ಟ್ ಕೊಡ್ತೈತಿ ಇದಕ್ಕೆ. ಸೊ ಅದನ್ನ ಹಾಕಿ 1-2 ನಿಮಿಷ ಮುಚ್ಚಿ ಕುಕ್ ಮಾಡಿ ಆಫ್ ಮಾಡಿಬಿಟ್ರೆ ಮುಗೀತಾ, ಪಲ್ಯ ರೆಡಿ ಆಯ್ತಾ. ಇವಾಗ ನೆಕ್ಸ್ಟ್ ದಾಲ್ ಮೇಥಿ ಮಾಡ್ಲಿಕ್ಕೆ ನಾನಿಲ್ಲಿ ಒಂದು ಕಡಾಯಿ ತೊಗೊಂಡು ಅದಕ್ಕೆ 1-2 ಸ್ಪೂನ್ನಷ್ಟು ಆಯಿಲ್ ಆ್ಯಡ್ ಮಾಡೀನಿ. ಆಯಿಲ್ ಅಲ್ಲಿ ಬಿಸಿ ಆದ್ಮೇಲೆ ಅದಕ್ಕೆ ನಾನಿಲ್ಲೇ ಒಂದು ಸ್ವಲ್ಪ ಜೀರಿಗೆ ಮತ್ತು ಕುಟ್ಟಿದ್ದ ಬೆಳ್ಳುಳ್ಳಿ ಆ್ಯಡ್ ಮಾಡತ್ತೀನಿ. ಚಾಪ್ ಮಾಡಿದ್ಕಿಂತ ಈ ಥರ ಕುಟ್ಟಿದ್ದು ಹಾಕಿದ್ರೆ ಟೇಸ್ಟ್ ಚಲೋ ಬರ್ತೈತಿ. ಸೊ ಕುಟ್ಟಿ ಹಾಕಿದ ಬೆಳ್ಳುಳ್ಳಿ ಮತ್ತು 2 ಒಣ ಮೆಣಸಿನ್ಕಾಯಿ ಇಷ್ಟು ಹಾಕಿ ಮೂರೂ ಚಲೋತಂಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾವೇನು ಕಟ್ ಮಾಡಿಟ್ಟಿದ್ದು ಮೆಂತ್ಯ ಪಲ್ಯ ಇರ್ತದೆ ಅದನ್ನು ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡಿರ್ಬೇಕು ಮೆಂತ್ಯ ಪಲ್ಯ. ಸೊ ಅದನ್ನ ಹಾಕಿ ಅದನ್ನು ಚಲೋತಂಗಿ ಬಾಳಿಸ್ಕೋಬೇಕು. ಒಂಥರ ಈ ತಾಳ್ಸಿದ ಮೆಂತ್ಯ ಪಲ್ಯ ಮಾಡ್ಕೊತೇವಲ್ಲ ನಾವು ಆ ಥರ.
ಸೊ ಅದನ್ನು ಕವರ್ ಮಾಡಿ ಒಂದು 2 ನಿಮಿಷ ಕುಕ್ ಮಾಡ್ಲಿಕ್ಕೆ ಬಿಟ್ರೆ ಅದೆಲ್ಲ ನೀರು ಬಿಟ್ಕೊಂಡು ಒಂದು ಸ್ವಲ್ಪ ಆಕೈತಿ. ಸೊ ಅಲ್ಲಿವರೆಗೂ ನೀಟಾಗಿ ಅದನ್ನು ಕುಕ್ ಮಾಡ್ಕೋಬೇಕು. ಅವಾಗ ಅದ್ರದ್ದು ಒಂದು ಸ್ವಲ್ಪ ಕಹಿ ಹೋಗ್ತೈತಿ ಚಲೋ ತಂಗಿ ಕುಕ್ ಮಾಡ್ಕೊಂಡ್ರೆ. ಇದಕ್ಕೆ ನಾನಿಲ್ಲೇ ಮಸಾಲಾಗ ಒಂದು ಸ್ವಲ್ಪ ಅರಿಶಿನದ ಪೌಡರ, ಒಂದು ಸ್ವಲ್ಪ ಖಾರದ ಪೌಡರ ಮತ್ತೊಂದು ಸ್ವಲ್ಪ ಧನಿಯಾ ಪೌಡರ್, ಇವು ಮೂರೂ ಅಷ್ಟೇ. ಇವು ಮೂರೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪಲ್ಯ ಒಳಗೆ ಆಮೇಲೆ ನಾವೇನು ಕುಕ್ ಮಾಡಿಟ್ಟಿದ್ವಲ್ಲ ದಾಲ್ ಅದನ್ನು ಆ್ಯಡ್ ಮಾಡ್ಕೋಬೇಕು. ಸೊ ದಾಲ್ ಸ್ಟಾರ್ಟಿಂಗ್ ನಿಮ್ಗೆ ಹೆಂಗೆ ನೀವು ಸ್ಟಾರ್ಟಿಂಗೆ ಜಾಸ್ತಿ ನೀರು ಹಾಕಿ ಕುಕ್ ಮಾಡ್ಕೊಂಡ್ರೂ ಬರ್ತೈತಿ, ಇಲ್ಲ ಈ ಥರ ಗಟ್ಟಿನ ಹೆಂಗೆ ಗಟ್ಟಿ ಮಾಡ್ಕೊಂಡೇನಿ. ಸೊ ಅದಾದ್ಮೇಲೆ ನಂಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕು. ಸೊ ನಂಗೆ ಇಷ್ಟು ಸಾಕು. ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಲೈಕ್ ರೈಸ್ ಜೋಡಿ ತಿನ್ಬೇಕಾದ್ರೆ ಒಂಥರ ಸಾಂಬಾರು ಟೈಪು ಆಕೈತಿ ಇದು ಜಾಸ್ತಿ ನೀರು ಹಾಕಿದ್ರೆ. ಈಗ ಲಾಸ್ಟಿಗೆ ಅದಕ್ಕೆ ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರುವವರೆಗೂ ಮುಚ್ಚಿ ಕುಕ್ ಮಾಡಿಕೊಂಡ್ರೆ ಮುಗಿತಾ ನಮ್ಮದು ದಾಲ್ ಮೇಥಿ ರೆಡಿ ಆತ. ಅದನ್ನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಆಕತಿ. ಈಗ ನೆಕ್ಸ್ಟ್ ನಾನು ಇಲ್ಲೇ ಒಂದು ಸ್ವಲ್ಪ ಪನ್ನೀರ್ ಫ್ರೈ ಮಾಡ್ಕೊಳಕತ್ತೀನಿ. ಮನ್ಯಾಗ ಒಂದು ಸ್ವಲ್ಪ ಜಾಸ್ತಿ ಪನ್ನೀರ್ ಇತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಪನ್ನೀರ್ ಫ್ರೈ ಮಾಡೋಣ ಅಂಥೇಳಿ ಒಂದು ಸ್ಪೂನ್ ತುಪ್ಪದಾಗ ನಾನಿಲ್ಲೇ ಒಂದು ಈಟ ಅರಿಶಿನ, ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಪನ್ನೀರ್ ಹಾಕ್ಕೊಂಡು ನೀಟಾಗಿ ಒಂಥರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚಲೋತ್ತಂಗೆ ಫ್ರೈ ಮಾಡಿದೆ. ಮುಗೀತು, ಇಷ್ಟ ಸಿಂಪಲ್ ಪನ್ನೀರ್ ಫ್ರೈ. ಸೊ ಇಲ್ಲಿ ನೋಡಿ ಹೆಲ್ದಿ ನಮ್ದು ಲಂಚ್ ಪ್ಲೇಟ್ ರೆಡಿ ಆಯಿತು. ದಾಲ್ ಮೇಥಿ, ಒಂದು ಚಪಾತಿ, ಸಲಾಡು, ಪನ್ನೀರು ಮತ್ತು ಜುಕಿನಿ ಪಲ್ಯ. ಸೊ ಎಲ್ಲ ಥರ ಪ್ರೋಟೀನು ಆಯ್ತು, ಫೈಬರು ಎಲ್ಲನೂ ಐತಿ ಇದ್ರೊಳಗೆ. ನಮ್ಮ ಮನೆ ಹತ್ತಕ್ಕೆ ಈ ಥರ ಫ್ರಿಕ್ವೆಂಟಾಗಿ ಏರೋಪ್ಲೇನ್ಸ್ ಹೋಗಿರ್ತಾವೆ. ಒಂದೊಂದು ಸತಿ ಅಂತೂ ಇದಕ್ಕಿಂತ ಜೋರು ಸೌಂಡ್ ಆಗ್ತಿರ್ತೈತೆ, ಮಾತಾಡಿದ್ದ ಕೇಳಿಸಂಗಿಲ್ಲ. ಅಷ್ಟು ದೂರ ಆಗ್ತದ, ಇನ್ನಷ್ಟು ಸ್ವಲ್ಪ ಸನಿ ತಗೋ. ಇನ್ನೊಂದು ಸ್ವಲ್ಪ ಈ ಕಡೆ ಸರ್ಸೋದು. ಹುಚ್ಚಿ ಇದ್ರ ಮುಂದಿಡ. ಇಲ್ಲ ಆಗಿಲ್ಲ ಒಂದು ಗೇಟ್ ನಾನು ಇನ್ನು ಇಲ್ಲ ಅದಿತ್ತಿನೂ ಅಲ್ಲ ನಿನ್ನೂ ಅದ. ನಿಂಗೆ ಬರುವಲ್ತು, ನಾ ಮಾಡಿಕೊಡ್ಲಿ. ಹಸಿ ಆಗಿತ್ತಲ್ಲ ಇದು, ಎದಕ್ಕಾಗಿತ್ತು ಹಸಿ? ನಾನಾ ತೊಳೆದು ಹಾಕಿರಲ್ಲ. ಆಯ್ತು ನೋಡಿ, ಇಲ್ಲಿ ಒಳಗೆ ಬಾಯಿ ಈಚೆ ಕಡೆಯಿಂದ ಬಾ, ಇಲ್ಲಿ ತೆಗೆದೇನೆ ಚೆರಿ, ಇಲ್ಲಿ ಬಾ, ಈಚೆ ಕಡೆ ಬಾ. ಹಾಂ ಬಾ. ಕೂತ್ರಿ ಬಾಕ್ಲ ಬಾರಿಸ್ತೀವಿ, ಬಾಕಿ ನಿಮ್ಮ ಮನೆ ಏನ್ರಿ ಇದು? ಏನ್ ಮಾಡತ್ತೀರಿ ಮನಿ ಒಳಗ? ಕೂತೀರಿ? ನಾವು ಬರೋಣ್ರಿ ಒಳಗ? ಹೆಂಗ್ ಬರುದ್ರಿ? ಜಾಗನೇ ಇಲ್ಲಲ್ರಿ ಅಲ್ಲಿ ಒಳಗೆ. ನಾನು ಚೆರಿಗೆ ಡೈಲಿ ಬೇಸಸ್ ಮೇಲೆ ವಿಷ್ಣು ಸಹಸ್ರನಾಮಗಳಾಗಲಿ, ದೇವ್ರ ಹಾಡುಗಳು ಇವೆಲ್ಲ ಹೇಳ್ಕೊಡ್ತಿರ್ತೇನೆ. ಸೊ ಹಾಗಾಗಿ ಆಕೆ ನಾರ್ಮಲಿ ಕುಂತು ಆಟ ಆಡ್ಬೇಕಾದ್ರೂ ಆಕೆ ಬಾಯಾಗ ಅವ ಹಾಡುಗಳು ಅವ ಶ್ಲೋಕಗಳ ಬರ್ತಿರ್ತಾವೆ. One day, no,
ಸೊ ನಾನಿಲ್ಲಿ ಡಿನ್ನರಿಗೆ ಕ್ವಿಕ್ ಆ್ಯಂಡ್ ಟೇಸ್ಟಿ ಇರೋ ಸಲಾಡ್ ಮಾಡ್ಕೊಳಕತ್ತೀನಿ. ಸೊ ನಾನಿಲ್ಲಿ ಒಂದು ಕಪ್ಪಿನಷ್ಟು ಮೊಸರನ್ನ ಈ ಥರ ಚಲೋ ತಂಗಿ ಬೀಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲೊಂದು ಸಣ್ಣ ಪ್ಯಾನ್ದಾಗ ನಾನು ಒಂದು ಸ್ಪೂನಷ್ಟು ತುಪ್ಪ, ಅದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಇಷ್ಟು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನದ ಪೌಡ್ರು, ಖಾರದ ಪೌಡ್ರ್ ಹಾಕಿ ನೀಟಾಗಿ ಅದನ್ನ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಬೀಟ್ ಮಾಡಿದ ಮೊಸರಿಗೆ ಇದೇನು ಫ್ರೈ ಮಾಡಿತ್ತಲ್ಲ ಇದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಸಲಾಡಿಗೆ ನಾನಿಲ್ಲೇ ಒಂದು ಸಣ್ಣದ ಟೊಮ್ಯಾಟೊ, ಒಂದು ಕುಕ್ಕುಂಬರು, ಒಂದು ಆನಿಯನ್ ಮತ್ತು ಗ್ರೇಟೆಡ್ ಕ್ಯಾರೆಟ್ ಅಥವಾ ತುರಿದಿದ್ದ ಕ್ಯಾರೆಟ್ ಮತ್ತು ಕೊತ್ತಂಬರಿ ಇದನ್ನೆಲ್ಲನೂ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಕುದಿಸಿದ್ದ ಕಾಲ ಚೆನ್ನ ಅಥವಾ ಕಡ್ಲಿ ಅಂತೇವಲ್ಲ ಅದನ್ನು ಹಾಕ್ಕೊಂಡೇನಿ. ಅದಕ್ಕೆ ನಾವೀಗ ಲೈಟಾಗಿ ಮಸಾಲ ಹಾಕ್ಕೋಬೇಕಷ್ಟೆ. ಅದಕ್ಕೆ ಡ್ರೆಸ್ಸಿಂಗಿಗೆ ನಾನಿಲ್ಲಿ ಒಂದು ಸ್ವಲ್ಪ ಜೀರಿಗೆ ಪೌಡರ, ಆಮೇಲೆ ಒಂದು ಸ್ವಲ್ಪ ಖಾರದ ಪೌಡರ, ಆಮೇಲೆ ಒಂದು ಸ್ವಲ್ಪ ಚಾಟ್ ಮಸಾಲ ಇದನ್ನಷ್ಟು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನಮಗೆ ಎಷ್ಟು ಬೇಕಷ್ಟು. ಚಾಟ್ ಮಸಾಲದಾಗೂ ಆಲ್ರೆಡಿ ಒಂದು ಸ್ವಲ್ಪ ಉಪ್ಪು ಇರ್ತೈತಿ, ಸೊ ಹಾಗಾಗಿ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಆಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಅದಾದ್ಮೇಲೆ ಒಂದು ಬೌಲಿಗೆ ನಮಗೆ ಎಷ್ಟು ಬೇಕಷ್ಟು ಮೊಸರು, ಅದೇನು ನಾವು ಒಗ್ಗರಣೆ ಹಾಕಿತ್ತಲ್ಲ ಆ ಮೊಸರು, ಅದಕ್ಕೆ ನಮಗೆ ಎಷ್ಟು ಬೇಕಷ್ಟು ಮೇಲ್ಗಡೆ ಎಷ್ಟು ಸಲಾಡು ಇದನ್ನ ಹಾಕ್ಕೊಂಡು ತಿಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ. ಒಂಥರ ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ. ಇದೇನು ಸಿಂಪಲ್ ಸಲಾಡ್ ಐತಲ್ಲ ಅದಕ್ಕೆ ಈ ಥರ ಮೊಸರು ಹಾಕೊಳ್ಳೋಂಥ ಟೇಸ್ಟ್ ಒಂಥರ ಚಲೋ ಬರ್ತೈತಿ. ಸೊ ಇದು ರೆಡಿ ಆತ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಸಲಾಡ್ ನಮ್ದು. ಬೇಸರನ ಆಗಂಗಿಲ್ಲ ಇದನ್ನು ತಿಂದ್ರೆ. ನಾವು ಈಗ ಪ್ಲಾಂಟ್ಸ್ ತೊಂಬರಕ್ಕೆ ಹೊಂಟೇವಿ. ನಮ್ದು ಊರಿಂದ ಬರ್ಬೇಕಾರೆ ನಾವು ಒಂದು ಲೆಮನ್ ಗ್ರಾಸಿಂದ ಚಾದೆಲಿ ತೊಗೊಂಬಂದಿದ್ನಲ್ಲ, ಸೊ ಅದನ್ನು ಪ್ಲಾಂಟ್ ಮಾಡ್ಲಿಕ್ಕೆ ಪಾಟ ಮತ್ತು ಪ್ಲಸ್ ಇನ್ನೊಂದು 2-3 ಪ್ಲಾಂಟ್ಸ್ ಯಾವ್ದು ಚಲೋ ಅನಿಸ್ತು ಅಂದ್ರೆ ಹೋಗಿ ತೊಗೊಂಡು ಬರೋಣ ಅಂಥೇಳಿ. ಸೊ ಈಗ ರೆಡಿಯಾಗಿ ಹೊಂಟೇವಿ ಅಷ್ಟರು. ಹೌದಾ ಚರಿ? ಗುಡ್. ಬಾ. ಸರಿ ಕೆಳಗೆ ಹೊಂಟೀವಿ ನಾವು. ಎಲ್ಲಿ ನೋಡೋದು ಗ್ಲಾಸ್ನಾಗ ಗಾಡಿ ತೆಗ್ಯಾತಾರ ಅಲ್ಲೇ ಸೈಡ್ ಬನ್ನಿ. ಸೊ ನಾನಿಲ್ಲೇ ಒಂದು 2-3 ಔಟ್ಡೋರ್ ಪ್ಲಾಂಟ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ನನಗೆ ಇಂಡೋರ್ ಪ್ಲಾಂಟ್ಸ್ ತೊಗೊಳೋದಿರಲಿಲ್ಲ. ಯಾಕಂದರೆ ಚೆರಿ ಇನ್ನೂ ಸಣ್ಣಕ್ಕೆ ಆಗ್ತಾಳಲ್ಲ, ಸೊ ಹಾಗಾಗಿ ಆಕಿ ಮಣ್ಣು ಜೋಡಿಯೋದು, ಆಟ ಆಡೋದು ಮತ್ತು ಬಾಯಿಗೆ ಹಾಕ್ಕೊಳ್ಳೋದು ಮಾಡ್ತಾಳಂತೇಳಿ ರಿಸ್ಕ್ ಬೇಡ ಅಂಥೇಳಿ ಹಂಗೆ ನಾನು ಸೈಜ್ದು ಒಂದು ಸ್ವಲ್ಪ ನೋಡ್ಕೊಂಡು ಪಾಟ್ಸ್ನು ಸೆಲೆಕ್ಟ್ ಮಾಡಿ ಅವ್ರಿಗೆ ನೀವೇ ಮಣ್ಣು ಹಾಕಿ ರೆಡಿ ಮಾಡಿ ಇಟ್ಟಿರ್ರಿ ಅಂತ ಹೇಳಿದೆ. ಯಾಕಂದರೆ ನಾವೀಗ 2 ವೀಲರ್ ತೊಗೊಂಡು ಹೋಗಿದ್ವಲ್ಲ, ಸೊ ಜಸ್ಟ್ ಸೆಲೆಕ್ಟ್ ಮಾಡಿಟ್ಟು ಬಂದೀವಿ. ಅವರ ಎಲ್ಲ ರೆಡಿ ಮಾಡಿಟ್ಟು ನಾವು ಅರೌಂಡ್ ಮಧ್ಯಾಹ್ನ 3 ಗಂಟೆಗೆ ಬರ್ತೇವೆ, ಅವಾಗ ತೊಗೊಂಡು ಹೋಕ್ಕೇವೆ ಅಂತ ಹೇಳಿದ್ವಿ. ಸೊ ಅವ್ರು ಅದಕ್ಕೆ ಒಪ್ಕೊಂಡಿದ್ರು. ಹಾಗಾಗಿ ಅದನ್ನ ಸೆಲೆಕ್ಟ್ ಮಾಡಿಟ್ಟು ವಾಪಸ್ ಇವಾಗ ಮನೆಗೆ ಹೊಂಟಿದ್ವಿ. ಆನ್ ದ ವೇ ನಾವು ಅಲ್ಲೇ ಎಳ್ನೀರು ಕುಡಿಲಿಕ್ಕಂತ ನಿಂತಿರ್ಸಿದ್ವಿ, ಭಾಳ ಶೆಕೆ ಆಗತ್ತಿತ್ತು. ಸೊ ಅಲ್ಲಿ ಎಳ್ನೀರು ನಾನು ಫಸ್ಟ್ ಟೈಮ್ ಇಷ್ಟು 60 ರೂಪಾಯಿಗೆ ಒಂದು ಎಳ್ನೀರು ಅಂತಿತ್ತು. ನಾ ಫುಲ್ ಶಾಕ್ ಆದೆ ನೋಡಿ. ಯಾಕಂದ್ರೆ ನಾರ್ಮಲಿ ನಾನು ಭಾಳ ಅಂದ್ರೆ ಒಂದು 30 ಇಲ್ಲ 35 ರೂಪಾಯಿದು ಎಳ್ನೀರು ಕುಡ್ದಿದ್ದು ನನಗೆ ನೆನಪ. ಬಟ್ ಇಲ್ಲಿ 60 ರೂಪೀಸ್ಗಿತ್ತು. ಬಟ್ ಸೈಜೂ ಹಂಗೆ ದೊಡ್ಡದು ಇತ್ತು ಮತ್ತು ನೀರೂ ಭಾಳ ರುಚಿ ಇದ್ದು. ನಮ್ಮ ಚೆರಿ ಅಂತೂ ಫುಲ್ ಕಂಟಿನ್ಯೂಸ್ ಒಂದು ಫುಲ್ ಎಳ್ನೀರು ಕುಡಿದು ಮುಗಿಸಿದ್ಲ. ಸೊ ಆಯ್ತು ತಗೋ, ಕುಡ್ದಿದ್ದಕ್ಕೂ ಸಾರ್ಥಕ ಆತಷ್ಟು ಕೊಟ್ಟಿದ್ಕ ಅಂತ ಅನಿಸ್ತು. ನಾವು ಈಗ ಜಸ್ಟ್ ಹೋಗಿ ಪ್ಲಾಂಟ್ಸ್ ಎಲ್ಲ ನೋಡಿ ಬಂದೇವಿ. ಬಟ್ ನಾವು 2 ವೀಲರ್ಸ್ನಾಗ ಹೋಗಿದ್ವಿ ಅಂತ ಹೇಳಿ ಅದನ್ನ ಅಲ್ಲೇ ಬಿಟ್ಟು ಬಂದೇವಿ. ಅವ್ರಿಗೆ ಒಂದು ಸ್ವಲ್ಪ ಮಣ್ಣೆಲ್ಲ ಹಾಕಿ ನೀವೇ ಪ್ಲಾಂಟ್ ಮಾಡಿಕೊಡ್ರಿ ಅಂತ ಹೇಳಿ ಪಾಟ್ನಾಗ. ಸೊ ಈಗ ನನ್ನ ಇವ್ರದ್ದೊಂದು ಕಲೀಗಿಂದ ಅಂದ್ರೆ ಸ್ಟಾಫಿಂದ ಫಂಕ್ಷನ್ ಐತಿ, ಫ್ಯಾಮಿಲಿ ಫಂಕ್ಷನ್. ಸೊ ಅದಕ್ಕೆ ಇನ್ವೈಟ್ ಮಾಡ್ಯಾರ, ಅಲ್ಲಿ ಹೋಗ್ಬೇಕು. ಸೊ ಈಗ ಪಟ್ನ ಹೋಗಿ ರೆಡಿ ಆಕ್ಕೇವೆ. ಅದು ಮುಗಿಸ್ಕೊಂಡು ಬರಬೇಕಾದ್ರೆ ಅವು ಏನು ಪ್ಲಾಂಟ್ಸ್ ನಾವು ಸೆಲೆಕ್ಟ್ ಮಾಡಿಟ್ಟಿದ್ವಲ್ಲ, ಸೊ ಅದನ್ನು ತೊಗೊಂಡು ಬರ್ತೇವೆ. ಅಲ್ಲಿ ಎಳ್ನೀರು ಕುಡಿದ್ವಿ, ಭಾಳ ಶೆಕೆ ಆಗತ್ತದ. 60 ರೂಪೀಸಿಗೆ ಒಂದು ಎಳ್ನೀರು ಇತ್ತಲ್ಲೇ,
ಭಾಳ ಕಾಸ್ಟ್ಲಿ ಅನಿಸ್ತು. ನಮ್ಮ ಬೆಲ್ಗಾಮ್ನಾಗ 30 ರೂಪಾಯಿಗೆ ಒಂದಾದ್ರೆ ಇಲ್ಲಿ 60 ರುಪೀಸಿಗೆ ಒಂದು. ಭಾಳ ಕಾಸ್ಟ್ಲಿ ಅನ್ನಿಸ್ತಾ. ಬಟ್ ಕ್ವಾಂಟಿಟಿ ದೊಡ್ಡದಿತ್ತು, ಕ್ವಾಂಟಿಟಿನೂ ಅಷ್ಟು ಇತ್ತು. 2-3 ಮಂದಿ ನಡ್ಬರ್ಕ 2 ಎಳ್ನೀರು ತೊಗೊಂಡ್ರಿ, ಮಸ್ತ್ ಇತ್ತು. ಬಟ್ ಟೇಸ್ಟ್ ಮಾತ್ರನೂ ಭಾರಿ ಇತ್ತು. ಅದ್ರ ಗಂಜಿ ತಿನ್ನೋಕ್ಕಾಗಲಿಲ್ಲ, ಅದಕ್ಕೆ ಹಂಗೆ ತೊಗೊಂಬಂದು ಈ ಫ್ರಿಜ್ನಾಗ ಇಟ್ಟೇವಿ. ಸೊ ಈಗ ಪಟ್ಟನ ರೆಡಿ ಆಗ್ತೇನೆ ನಾನು ಹೋಗ್ಲಿಕ್ಕೆ. ನಾವು ಈಗ ರೆಡಿಯಾಗಿ ಹೊಂಟೇವಿ. ಇವ್ರ ಕಲೀಗ್ದು ಒಬ್ಬದ ಫಂಕ್ಷನ್ ಐತೆ, ಫ್ಯಾಮಿಲಿ ಫಂಕ್ಷನ್. ಸೊ ಅದಕ್ಕೆ ರೆಡಿಯಾಗಿ ಹೊಂಟೇವಿ. ಫಂಕ್ಷನ್ ಹೊಂಟಿ ನೋಡು, ನಿನ್ನ ಇಂಟ್ರೆಸ್ಟ್ ತೋರ್ಸು. ಸೊ ಇವ್ರದ್ದು ಸ್ಟಾಫಿಂದ ಒಬ್ಬರದ್ದು ಕುಬ್ಸದ ಕಾರ್ಯಕ್ರಮ ಇತ್ತು. ಸೊ ಹಂಗಾಗಿ ಅಲ್ಲಿ ಇನ್ವೈಟ್ ಮಾಡಿದ್ರಂತ ಅಲ್ಲಿ ಹೋಗಿದ್ವಿ. ಚೆರಿ ಫುಲ್ ಆಕಿದು ಮಲ್ಕೊಳ್ಳೋ ಟೈಮ್ ಆಗಿಬಿಟ್ಟಿತ್ತು. ಅಲ್ಲಿ ಪ್ಲಾಂಟ್ಸ್ ತೊಗೊಳಕ್ಕೆ ಅಲ್ಲಿ ಹೋಗೋದು ಮತ್ತು ಇಲ್ಲಿ ಬರೋದು. ಸೊ ಆಕೆ ಟಯರ್ಡ್ ಆಗಿಬಿಟ್ಟಿದ್ಲ, ಹಾಗಾಗಿ ಮಲ್ಕೊಂಬಿಟ್ಲ. ಸೊ ನಾವು ಕುಂತ ಒಂದು ಸ್ವಲ್ಪ ಹೊತ್ತು ಅದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ 3 ಗಂಟೆ ಆಗಿತ್ತೇನೋ ಆವಾಗ ವಾಪಸ್ ಮನೆಗೆ ಬಂದ್ವಿ. ಹಾಡು, ನೀ ಹಾಡು. ಗುಬ್ಬಚ್ಚಿ ಗೂಡಿನಲ್ಲಿ ಹಾಡು. ಸೊ ಈಗ ಆಲ್ರೆಡಿ ಈವ್ನಿಂಗ್ ಆಗೈತೆ ಟೈಮ್. ಫಂಕ್ಷನ್ ಮುಗಿಸ್ಕೊಂಬಂದು ಒಂದು ಸ್ವಲ್ಪ ಹೊತ್ಕೊಂಡು ರೆಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಈಗ ಮೂವಿಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ, ಸಡನ್ ಪ್ಲ್ಯಾನ್. ಆಲ್ಮೋಸ್ಟ್ ಒಂದು 8 ಮಂತ್ಸ್ ಆಗಿತ್ತು ನಾವು ಮೂವಿಗೆ ಹೋಗಿ. ಸೊ ಹಾಗಾಗಿ ಒಟ್ಟರು ಕೂಡ ಹೋಗಿ ಬರೋಣ ಅಂಥೇಳಿ. ಸೊ ಇವತ್ತು ಫುಲ್ ಡೇ ಬರೀ ಹೊರಗೆ ಹೋಗೋದು, ಮನೆಗೆ ಬರೋದು, ಹೊರಗೆ ಹೋಗೋದು, ಮನೆಗೆ ಬರೋದು, ಇದು ಆಗಾಕತ್ತೈತಿ. ಸೊ ಎಸ್, ಲೆಟ್ಸ್ ಗೋ ಟು ದ ಮೂವಿ. ಸೊ ಮೂವಿ ಅದು ಮುಗಿದ್ರೊಳಗೆ ಒಂದು ಆಲ್ಮೋಸ್ಟ್ 8:30-9 o'clock ಆಗಿತ್ತು. ಸೊ ಲೇಟ್ ಆತಂತ ಹೇಳಿ ಮನೆಗೆ ಹೋಗಿ ಅಡುಗೆ ಮಾಡೋದೇನ ಅಂಥೇಳಿ ಅಲ್ಲೇ ಹೊರಗಡೆನೋ ಊಟಕ್ಕೆ ಬಂದ್ವಿ. ಗೋದಾವರಿ ಸ್ಪೈಸಸ್ ಅಂತೇಳಿ ಹೊಸದಿದ್ದ ರೆಸ್ಟೋರೆಂಟ್ ಓಪನ್ ಆಗೈತಿ, ಆಂಧ್ರ ಸ್ಟೈಲ್ದು. ಸೊ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಆಂಧ್ರ ಸ್ಟೈಲಿಂದ ಫುಡ್. ಸೊ ಹಂಗಾಗಿ ಇದನ್ನ ಟ್ರೈ ಮಾಡೋಣ, ವೆಜ್ ಮೀಲ್ಸ್ ಅಂಥೇಳಿ ಅಲ್ಲೇ ಹೋಗಿದ್ವಿ. ಸೊ ಮಸ್ತ್ ಒಂದು ದೊಡ್ಡ ಬಾಳೆ ಎಲೆ ಮೇಲೆ ಎಲ್ಲ ಥರ ಫುಡ್ ಐಟಮ್ಸನ್ನು ಸರ್ವ್ ಮಾಡಾಕತ್ತಿದ್ರೆ ನನಗಂತೂ ನೋಡಿ ಫುಲ್ ಖುಷಿ ಆಯ್ತು. ಆಮೇಲೆ ಚೆರಿಗೂ ಇದೆಲ್ಲ ನೋಡಿ ಫಸ್ಟ್ ಟೈಮಲ್ಲಿ ಆಕಿ ನೋಡಾತಿದ್ದು ಈ ಥರ. ಸೊ ಆಕಿಗೂ ಒಂಥರ ಡಿಫ್ರೆಂಟ್ ಫೀಲ್ ಬರಾಕತ್ತಿತ್ತು ಅದನ್ನು ನೋಡಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇತ್ತು, ಮಸ್ತ್. ಲೈಕ್ ಜಾಸ್ತಿ ಸ್ಪೈಸಸ್ ಅದು ಏನೂ ಯೂಸ್ ಮಾಡಿರಲಿಲ್ಲ, ವೆರಿ ಲೈಟ್ ಆನ್ ಸ್ಟಮಕ್ ಇತ್ತು. ಮತ್ತು ಹಂಗೆ ಚೆರಿನೂ ತಿನ್ಲಕ್ಕಿನೂ ಆ್ಯಕ್ಚುಲಿ ಎಂಜಾಯ್ ಮಾಡಿದ್ಲ ಎಲ್ಲ ಅಲ್ಲೇ. ಸೊ ನಂಗೆ ಅದು ಖುಷಿ ಆಯ್ತು. ಭಾಳ ಖಾರ ಇರಲಿಲ್ಲ, ಏನಿಲ್ಲ, ಮೈಲ್ಡ್ ಆಗಿತ್ತೆಲ್ಲನೂ. ಸೊ ನಮ್ದು ಆ್ಯಸ್ ಅ ಫ್ಯಾಮಿಲಿ ನಾವು ಈ ಥರ ನಮ್ದು ವೀಕೆಂಡ್ನ ಸ್ಪೆಂಡ್ ಮಾಡಿದ್ವಿ. ನಂಗೆ ಖುಷಿ ಇತ್ತು, ಎಲ್ಲ ಎಂಜಾಯ್ ಮಾಡಿದ್ವಿ ನನ್ನ ವೀಕೆಂಡ್. ಸೊ ಐ ಹೋಪ್ ನೀವು ನಿಮ್ಮ ವೀಕೆಂಡ್ ಎಂಜಾಯ್ ಮಾಡಿರ್ತೀರಂತ ಅನ್ಕೊತೀನಿ. ಸೊ ಟೇಕ್ ಕೇರ್, ಬಾಯ್.